ಸ್ಟಾಕ್ ಮಾರ್ಕೆಟ್ದಾಗ ಮತ್ತು ಮ್ಯೂಚುವಲ್ ಫಂಡ್ನಾಗ ಭಾಳ ಇನ್ವೆಸ್ಟರ್ಸ್ SIP ಮಾಡ್ಬೇಕಂತಾರ ಮತ್ತು ಭಾಳ ಇನ್ವೆಸ್ಟರ್ಸ್ SIP ಮಾಡಬಾರ್ದ, ಏನು ಉಪಯೋಗ ಇಲ್ಲ, ಇದು ಬರೀ ದೊಡ್ಡ ದೊಡ್ಡ ಕನಸು ತೋರಿಸ್ತೈತೆ ಅಂತ ಎಲ್ಲರೂ ಹೇಳಿಕೆ ಕೊಡ್ತಾರೆ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು SIP ಸರಿ ಐತ್ಯೋ ತಪ್ಪೈತ್ಯೋ, ಮಾಡಬೇಕು ಮಾಡಬಾರ್ದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು SIP ಮಾಡ್ರನ್ನು ಯಾವ ಥರ ಸರಿಯಾದ ವಿಧಾನಲ್ಲೇ ನಾವು ಮಾಡ್ಬೋದು, ಯಾವ ಥರ ಎಕ್ಸ್ಪರ್ಟ್ಗಳು SIP ಅನ್ನ ತಂದ ಮಾಡ್ತಾರಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಎಷ್ಟು ರೊಕ್ಕ ಕೊಟ್ರೂ ಈ ಥರ ನಿಮಗೆ ಹೇಳಂಗಿಲ್ಲ. ಮತ್ತು ನಿಮ್ದೇನು ರಿಲೇಟಿವ್ಸ್ ಇದ್ದಾರ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಇದ್ರ ಬಗ್ಗೆ ಗೊತ್ತಿದ್ರೆ ಅದು ನಿಮಗೆ ಹೇಳಂಗಿಲ್ಲ. ಯಾಕಂತಂದ್ರೆ ನೀವು ಕೋಟ್ಯಾಧಿಪತಿ ಆಗಿರ ಅಂತ ಹೇಳಂಗಿಲ್ಲ. ಅದ ಕಾರಣ ವಿಡಿಯೋ ಫ್ರೀನಾಗ ಚಲೋ ಸಿಗತೈತಿ. ಈ ವಿಡಿಯೋನ ನೀವು ಕ್ಲಿಕ್ ಮಾಡಿರಿ ಅಂತಂದ್ರೆ ನೀವು ಭಾಳ ಲಕ್ಕಿ ಇದ್ದೀರಿ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಮೇನ್ ಏನಂತಂದ್ರೆ SIPದ ರಿಟರ್ನ್ಸನ್ನು ನೋಡೋದು. ಪಾಸ್ಟ್ SIPದ ರಿಟರ್ನ್ಸ್ ನೋಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ SIP ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗ್ತೈತಿ. ಅದ ಕಾರಣ ಫಸ್ಟ್ ನಾವು SIPದ ರಿಟರ್ನ್ಸ್ ಎಷ್ಟು ಬಂದಾವ ಭಾರತದ ಮಾರುಕಟ್ಟೆನಾಗ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ನಾವು ಭಾರತದ ನಿಫ್ಟಿ ಐತಿ, ಏನು ಇಂಡೆಕ್ಸ್ ಐತಿ ನಿಫ್ಟಿ, ಅದ್ರದ್ದು ನಾವು 20 ವರ್ಷದ ರಿಟರ್ನ್ ತೆಗೆದು ಅಂತಂದ್ರೆ 20 ವರ್ಷದ SIPದ ರಿಟರ್ನ್ ತೆಗೆದ್ರೆ ಅದು ನಮಗೆ ಎಷ್ಟು ಸಿಗ್ತೈತೆ ಅಂತಂದ್ರೆ 14%ದಿಂದ 15% ಸಿಗ್ತೈತಿ. ನಿಫ್ಟಿನಾಗ ನೀವೇನ್ರಿ 20 ವರ್ಷ ಹಿಂದಿಂದ SIP ಮಾಡ್ಕೊಂಡು ಬಂದಿರಂತಂದ್ರೆ ನಿಮಗೆ ಆ್ಯನ್ಯುವಲಿ 14ರಿಂದ 15% ರಿಟರ್ನ್ ಕೊಟ್ಟೈತಿ. ಅದ ಕಾರಣ ಕೆಲವೊಂದು ಪ್ರಶ್ನೆಗಳು ಬರ್ತಾವ. ಆ ಪ್ರಶ್ನೆಗಳ ಉತ್ತರ ನಾವು ಕಂಡು ಹಿಡಿಯೋಣ, ಅಂದ್ರೆ ನಿಮಗೆ ಗೊತ್ತಾಗ್ತೈತಿ SIP ಮಾಡಬೇಕು ಮಾಡಬಾರ್ದಂತ. ಒಂದನೇ ಪ್ರಶ್ನೆ ಏನಂತಂದ್ರೆ SIP ಮಾಡಿದ್ರಿಂದ ನಿಮಗೇನು ನಷ್ಟ ಆತೇನಂತ ಒಂದನೇ ಕ್ವಶನ್ ರೀ. ಏನೂ ನಷ್ಟ ಆಗಿಲ್ಲ. ವರ್ಷಕ್ಕೆ ಉಲ್ಟಾ ನಮಗೆ 20 ವರ್ಷದ ನಾವು ಇತಿಹಾಸ ತೆಗೆದು ನೋಡ್ರೆ 14ರಿಂದ 15% ರಿಟರ್ನನ್ನು ಕೊಟ್ಟೈತಿ. ಎರಡನೇ ಕ್ವಶನ್ ಏನಂತಂದ್ರೆ SIP ರಿಟರ್ನ್ ಭಾರತದ ಇನ್ಫ್ಲೇಷನನ್ನು ಬೀಟ್ ಮಾಡೈತೋ ಇಲ್ಲೋ, ಅಥವಾ ಭಾರತದ ಇನ್ಫ್ಲೇಷನ್ಗಿಂತ SIP ರಿಟರ್ನ್ ಹೆಚ್ಚು ಬಂದೈತೋ ಇಲ್ಲೋ ಅಂತ ಎರಡನೇ ಕ್ವಶನ್. ಅದ್ರದ್ದು ಆನ್ಸರ್ ನೋಡ್ರಿ, ಭಾರತದ ಇನ್ಫ್ಲೇಷನ್ 6% ಸುಮಾರು ಇರ್ತೈತಿ. ಖರೆ ನಮಗೆ ರಿಟರ್ನ್ ಇಯರ್ಲಿ 14ರಿಂದ 15% ಸಿಕ್ಕೈತಿ. ಅಂತಂದ್ರೆ ಇನ್ಫ್ಲೇಷನ್ ಅನ್ನು ಬೀಟ್ ಮಾಡೈತಿ SIP ರಿಟರ್ನ್. ಅದ ಕಾರಣ ಇದು ಒಂದು ಒಳ್ಳೇದನ ಅಂತ ನಾವು ಅನ್ಬೋದ. ಮೂರನೇ ಕ್ವಶನ್ FDಕ್ಕಿಂತ ಒಳ್ಳೆ ರಿಟರ್ನ್ ಸಿಕ್ಕೈತೋ ಇಲ್ಲೋ, ಅದು ಸಹ ಸಿಕ್ಕೈತ ಅಂತ ನಾವು ಅನ್ಬೋದ. FDನಾಗ 6-7% ರಿಟರ್ನ್ ಸಿಕ್ತೈತಿ. ಇಲ್ಲಿ ನಮಗೆ 14ರಿಂದ 15% ರಿಟರ್ನ್ ಅನ್ನ ಸಿಕ್ಕೈತಿ. ಇದರಿಂದ ಏನ್ರೇ ನಿಮಗೆ ಮೈನತ್ ಹತ್ತೈತೇನಾ, ಏನ್ರೇ ನೀವು ಹಗಲಿ ರಾತ್ರಿ ದುಡಿಬೇಕೇನಾ ಇಷ್ಟು ರಿಟರ್ನ್ಗ? ಅದು ಇಲ್ಲ, ಏನೂ ಮೈನತ್ ಇಲ್ಲ. ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲ ಚಲೋ ವಿಡಿಯೋಗಳನ್ನು ನೋಡಿ, ನಮ್ಮಂಥವ್ರದ್ದೆಲ್ಲ ವಿಡಿಯೋಗಳನ್ನು ನೋಡಿ ಸ್ವಲ್ಪ ನಾಲೆಜ್ ತೊಗೊಂಡು ಹೂಡಿಕೆ ಮಾಡೋಣ, ನಿಮಗೆ ಇಷ್ಟು ರಿಟರ್ನ್ ಸಿಕ್ಕಿತ್ತ. ಅಥವಾ ಏನೋ ನಾಲೆಜನ್ನು ತೊಗೊಳ್ದನು ಭಾರತದೇನಿದು ನಿಫ್ಟಿ 50 ಇಂಡೆಕ್ಸ್ ಐತಿ ಅದ್ರದ್ದು ಹೇಳತ್ತೇನ್ರಿ ನಾ. ಅದ ಕಾರಣ ಕಣ್ಣು ಮುಚ್ಚಿ ಒಬ್ಬ ಇನ್ವೆಸ್ಟರ್ ನಿಫ್ಟಿ 50ನಾಗೂ ಹೂಡಿಕೆ ಮಾಡಿದ್ರನ್ನ ಅವಂಗ ವರ್ಷಕ್ಕೆ 14ರಿಂದ 15% ರಿಟರ್ನ್ ಸಿಕ್ಕೈತಿ. ಅದ ಕಾರಣ ಇದರಿಂದ ಏನೂ ಮೈನತ್ತೂ ಹತ್ತಿಲ್ಲ. 14ರಿಂದ 15% ರಿಟರ್ನ್ ತೆಗ್ಯಾಕ ಏನೂ ಕೂಲಿ ಕೆಲಸ ಏನೂ ಮಾಡೋದು ಬೇಕಾಗಿಲ್ಲ. ನೆಮ್ಮದಿಲೇ ನಮಗೆ 14ರಿಂದ 15% ನಮ್ಮ ಮಾರ್ಕೆಟ ಕೊಟ್ಟೈತಿ. ಅದ ಕಾರಣ ಇದು ಒಂದು ಒಳ್ಳೇದನ ಅಂತ ನಾವು ಅನ್ಬೋದ. ಮತ್ತೊಂದು SIP ಏನ್ರಿ ಸ್ಕ್ಯಾಮ್ ಐತೇನ, ನೀವು ಸ್ಕ್ಯಾಮ್ದು ಇವು ಸ್ಕೀಮ್ ಇರ್ತಾವೆ ಆ ಥರ ಏನ್ರಿ ಸ್ಕ್ಯಾಮ್ ಐತಿ ಅಣ್ಣ? ಅದು ಏನು ಸ್ಕ್ಯಾಮ್ ಇಲ್ರಿ. ಯಾಕಂದ್ರೆ ಇದು ಗೌರ್ಮೆಂಟ್ ಸಪೋರ್ಟ್ ಮಾಡ್ತೈತಿ, SEBI ರೆಗ್ಯುಲೇಟ್ ಮಾಡ್ತೈತಿ. ಅದ ಕಾರಣ ಇಲ್ಲಿ ಹಣ ಮುನ್ಗಂಗಿಲ್ಲ. ಮಾರ್ಕೆಟದ ಎಷ್ಟು ಏನು ಏರಿತಿರ್ತೈತಿ ಅಷ್ಟನ್ನು ನಷ್ಟ ಅಥವಾ ಲಾಭ ಆಗ್ತೈತೆ ಅಂತಲೂ ನಾವು ಅನ್ಬೋದ. ಮತ್ತು ಲಾಸ್ಟ್ ಏನಂತಂದ್ರೆ ಏನಿದು 15% ಲಾಭ ಸಿಗತ್ತಿದ್ದು ವರ್ಷಕ್ಕೆ, ಇದರಿಂದ 5 ವರ್ಷನಾಗ ಹಣ ಡಬಲ್ ಆಗ್ತೈತಿ. ಆ ಥರ ಯಾವುದು ಇನ್ಸ್ಟ್ರೂಮೆಂಟನ ಇಲ್ರಿ 5 ವರ್ಷನಾಗ ಡಬಲ್ ಆಗೋದು. ಏನ್ರಿ ಇದ್ರನ್ನು ಅವೆಲ್ಲ ಮೋಸದ್ದು ಸ್ಕೀಮ್ ಇರ್ತಾವರದ. ಅದ್ರಾಗನು ರಿಸ್ಕ್ ಫ್ರೀ ಆಗಿ ನಿಫ್ಟಿ 50 ಅಂತ ಏನು ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಅಂತೇವಿ, ಏನು ಭಾರತದ ಎಲ್ಲಕ್ಕಿಂತ ದೊಡ್ಡ ಇಂಡೆಕ್ಸ್ ಅಂತೇವಿ, ಅದ್ರಾಗ ನಮಗೆ 5 ವರ್ಷಕ್ಕೆ ಹಣ ಡಬಲ್ ಆಗತ್ತವ. ಅದ ಕಾರಣ ಇದು ಒಂದು ಒಳ್ಳೇದನ್ನ ಅನ್ಬೋದ. ಇವೆಲ್ಲ ಕ್ವಶನದ ನಾವು ಆನ್ಸರ್ಗಳನ್ನು ನೋಡ್ರೆ ಎಲ್ಲ ಒಳ್ಳೇದನ್ನ ಐತಿ. ಆದ ಕಾರಣ ಎಷ್ಟು ಜನರ ಎಷ್ಟು ಹೂಡಿಕೆದಾರರ SIP ಕೆಟ್ಟೈತಂತಂದ್ರೂ ಇವೆಲ್ಲ ಕ್ವಶನದ ಆನ್ಸರ್ಗಳನ್ನು ನಾವು ನೋಡ್ರೆ ನಮಗೇನು ಗೊತ್ತಾಗ್ತೈತಿ, SIP ಒಳ್ಳೇದನ ಐತಂತ ಗೊತ್ತಾಗ್ತೈತಿ. ಅದ ಕಾರಣ SIP ಒಳ್ಳೇದನ ಅಂತ ನಮಗೆ ಇವೆಲ್ಲ ಡೇಟಾಲೇ ಗೊತ್ತಾಗ್ತೈತಿ. ನೋಡ್ರಿ, SIP ಒಳ್ಳೇದಂತಂದ್ರೆ ಎಲ್ಲ ಇನ್ವೆಸ್ಟರ್ಸ್ SIP ಮಾಡಿ ಹಣ ಗಳಿಸ್ತಾರನ್ನ ಅಂತ ಅನ್ನಕ್ಕೆ ಬರಂಗಿಲ್ಲ. ಒಬ್ರೊಬ್ರು ಇನ್ವೆಸ್ಟರ್ಸ್ ಅಥವಾ ಭಾಳ ಇನ್ವೆಸ್ಟರ್ಸ್ SIP ಮಾಡ್ರೂ ಹಣವನ್ನು ಕಳ್ಕೊತಾರೆ. ಅದ ಕಾರಣ ಅವ್ರು ಯಾಕೆ ಕಳ್ಕೊತಾರಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು. ಅವ್ರ ತಪ್ಪದಿಂದ ನಾವು ಕಲ್ತು ಅಂದ್ರೆ ನಾವು ಆ ತಪ್ಪ ಮಾಡಂಗಿಲ್ಲ. ಅದ ಕಾರಣ ಈಗ ನಾವು SIPದಿಂದ ಹಣ ಕಳ್ಕೊಳ್ಳೋ ಇನ್ವೆಸ್ಟರ್ಸ್ ಏನೇನು ಮಾಡ್ತಾರ ತಪ್ಪಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ನೋಡ್ರಿ, ಒಂದೇ ತಪ್ಪು ಏನು ಮಾಡ್ತಾರಂತಂದ್ರೆ ಶಾರ್ಟ್ ಟರ್ಮದ ಗೋಲ್ ಇಟ್ಟು ಅಥವಾ ಶಾರ್ಟ್ ಟರ್ಮ್ನಾಗ ಹಣ ಗಳಿಸ್ಬೇಕನ್ನೋ ಆಸೆ ಇಟ್ಟು SIP ಮಾಡ್ತಾರೆ. ಅಂಥವ್ರು ಯಾವಾಗನ್ನು SIP ಮಾಡ್ರೂ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ದಾಗ SIP ಮಾಡ್ರೂ ಹಣವನ್ನು ಗಳಿಸಂಗಿಲ್ಲ.
ಅದ ಕಾರಣ ಈ ಥರ ಶಾರ್ಟ್ ಟರ್ಮ್ದ ಗೋಲ್ ಇಡ್ಕೊಂಡು ಬರಬಾರ್ದು ಎಸ್ ಐ ಪಿ ಮಾಡೋಕೆ. ಎರಡನೇದು ಏನಂತಂದ್ರೆ ಮಾರ್ಕೆಟ್ ಕುಸಿದಾಗ ಎಸ್ ಐ ಪಿಯನ್ನು ಸ್ಟಾಪ್ ಮಾಡೋದು. ಈ ಥರನೇ ಯಾವ ಇನ್ವೆಸ್ಟರ್ಸ್ ಮಾಡ್ತಾರ ಅವರು ಸಹ ಎಸ್ ಐ ಪಿ ಮಾಡ್ರನ್ನು ಮ್ಯೂಚುವಲ್ ಫಂಡ್ನಾಗ ಮತ್ತು ಸ್ಟಾಕ್ ಮಾರ್ಕೆಟ್ನಾಗ ಹಣ ಗಳಿಸಂಗಿಲ್ಲ ಅಂತ ನಮಗೆ ಗೊತ್ತಾಗ್ತೈತಿ. ಮತ್ತು ಮೂರನೇದು ಏನಂತಂದ್ರೆ ಥಿಮ್ಯಾಟಿಕಲ್ ಮ್ಯೂಚುವಲ್ ಫಂಡ್ಗಳನ್ನು ಬಾಯ್ ಮಾಡೋದು. ನೀವು ಸೆಕ್ಟರ್ ವೈಸ್ ಮ್ಯೂಚುವಲ್ ಫಂಡ್ ಇರ್ತಾವ, ಗ್ರೀನ್ ಎನರ್ಜಿ ಸೆಕ್ಟರ್, ರಿಯಲ್ ಎಸ್ಟೇಟ್ ಸೆಕ್ಟರ್, ಬರೀ ಒಂದು ಪರ್ಟಿಕ್ಯುಲರ್ ಸೆಕ್ಟರನ್ನು ಫೋಕಸ್ ಮಾಡಿ ಯಾವ ಮ್ಯೂಚುವಲ್ ಫಂಡ್ ಇರ್ತಾವ ಅದಕ್ಕೆ ಥಿಮ್ಯಾಟಿಕಲ್ ಮ್ಯೂಚುವಲ್ ಫಂಡ್ ಅಂತೇವಿ. ಅಂಥ ಮ್ಯೂಚುವಲ್ ಫಂಡ್ನಾಗ ಎಸ್ ಐ ಪಿ ಮಾಡ್ರನು ನಿಮಗೆ ಲಾಭ ಆಗಂಗಿಲ್ಲ, ಆದ್ರೆ ಹೆಚ್ಚಾಗ್ಬೋದು ಬಟ್ ರಿಸ್ಕನು ಅಷ್ಟೇ ಇರ್ತೈತಿ. ಅದ ಕಾರಣ ಯಾವಾಗನು ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಮ್ಯಾಗನ ಬೆಟ್ ಹಚ್ಚಬಾರ್ದಂತನೂ ನಮಗೆ ಗುರ್ತಾಗ್ತೈತಿ. ಅದ ಕಾರಣ ನಾವು ಥೆಮ್ಯಾಟಿಕಲ್ ಮ್ಯೂಚುವಲ್ ಫಂಡ್ನಾಗ ಯಾರ್ಯಾರು ಎಸ್ ಐ ಪಿ ಮಾಡ್ತಾರೋ ಅವರು ಹಣವನ್ನ ಗಳಿಸಂಗಿಲ್ಲ ಅಂತ ನಮಗೆ ಪಾಸ್ಟ್ ಡೇಟಾ ಹೇಳ್ತೈತಿ. ಅದ ಕಾರಣ ಈ ತಪ್ಪುಗಳನ್ನ ಮಾಡೋದ್ರಿಂದ ಭಾಳ ಇನ್ವೆಸ್ಟರ್ಸ್ ಎಸ್ ಐ ಪಿ ಏನಿದೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತೀವಿ ಆ ಮಾಡೋದ್ರಿಂದನೂ ಹಣವನ್ನ ಕಳ್ಕೊತಾರ. ಬರೀ ಈಗೇನು ತಿಳ್ಕೊಳ್ಳೋಣಂತಂದ್ರೆ ಯಾವ ಥರ ನಾವು ಎಸ್ ಐ ಪಿ ಅನ್ನ ಸರಿಯಾದ ವಿಧಾನಲ್ಲೇ ಮಾಡ್ಬೋದ, ಯಾವ ಥರ ದೊಡ್ಡ ದೊಡ್ಡ ಹೂಡಿಕೆದಾರರ ಅಥವಾ ಇಂಟೆಲಿಜೆಂಟ್ ಇನ್ವೆಸ್ಟರ್ ಸರಿಯಾದ ವಿಧಾನವನ್ನು ಬಳಸಿ ಎಸ್ ಐ ಪಿ ಮಾಡ್ತಾರ ಅಂತ ಅದ್ರ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ಈಗ ತಿಳ್ಕೊಳ್ಳೋಣ. ನೋಡ್ರಿ, ಸರಿಯಾದ ವಿಧಾನ ನಾವು ಒಂದೇದು ನೋಡ್ರಿ ಏನಂತಂದ್ರೆ ಎಷ್ಟು ಅಮೌಂಟ್ ಎಸ್ ಐ ಪಿನಾಗ ನಾವು ಹೂಡಿಕೆ ಮಾಡ್ಬೇಕು ಅಂತ ಒಂದೇದ ಮೇನ್ ಬರ್ತೈತೆ ವೀಕ್ಷಕರೇ ಪಾಯಿಂಟ್. ಯಾವಾಗನೂ ಇಂಟೆಲಿಜೆಂಟ್ ಇನ್ವೆಸ್ಟರ್ ಎಸ್ ಐ ಪಿ ಅಂತ ಸಿಕ್ಕಿದ ರೊಕ್ಕನ ತೊಗೊಂಡು ಸಾಲ ತೊಗೊಂಡು ದೋಸ್ತ್ ಕಡೆ ತೊಗೊಂಡು ಇಲ್ಲಿದೆಲ್ಲ ಬಳದು ಹಾಕಂಗಿಲ್ರಿ. ಫಸ್ಟ್ ಒಬ್ಬ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಥವಾ ಸರಿಯಾದ ಎಸ್ ಐ ಪಿ ಮಾಡೋ ಇನ್ವೆಸ್ಟರ್ ಏನಿರ್ತಾನೆ ನಾವು ಫಸ್ಟ್ ಪಾಯಿಂಟ್ ಏನು ನೋಡ್ತಾನಂತಂದ್ರೆ ಎಷ್ಟು ಅನ್ನೋದನ್ನ ಎಸ್ ಐ ಪಿ ಮಾಡ್ಬೇಕಂತ ನೋಡ್ತಾನೆ. ಇದೊಂದು ಉದಾಹರಣೆಯಲ್ಲಿ ನಾವು ತಿಳ್ಕೊಳ್ಳೋ ಒಂದು ಉದಾಹರಣೆ ತೊಗೊಂಡೇನಿ. ರಾಜು ಅನ್ನೋ ಒಬ್ಬ ವ್ಯಕ್ತಿ ಇದಾನ, ಚಲೋ ಜಾಬ್ ಮಾಡ್ತಾನೆ ಕಾರ್ಪೊರೇಟ್ನಾಗ. ಅವಂದ ಮಂತ್ಲಿ ಇನ್ಕಮ್ 1 ಲಕ್ಷ ರೂಪಾಯಿ ಐತ್ರಿ. ಅವ್ನು ನನ್ನ ಕಡೆ ಬಂದ್ರಿ, ನನ್ನ ಮಂತ್ಲಿ ಇನ್ಕಮ್ 1 ಲಕ್ಷ ಐತಿ, ನಾ ಎಷ್ಟು ರೂಪಾಯಿದು ಎಸ್ ಐ ಪಿ ಮಾಡಲಿ ಅಂತ ನನಗೆ ಕ್ವಶನ್ ಕೇಳಿದ. ನಾ ಯಾವುದು MFI ರಿಜಿಸ್ಟರ್ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಇಲ್ಲ, ಸೆಬಿ ರಿಜಿಸ್ಟರನು ಇಲ್ಲ. ಅದ ಕಾರಣ ಇದು ಬರೀ ಉದಾಹರಣೆ ಅಂತ ತಿಳ್ಕೊರಿ. ಇದನ್ನು ನೀವು ಸೀರಿಯಸ್ ತೊಳ್ಕೊಳಕ್ಕೆ ಹೋಗ್ಬೇಡ್ರಿ, ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧ ಐತಿ. ಅವ್ನು ರಾಜು ಅನ್ನೋ ಬಂದ ನಂಗೆ ಎಸ್ ಐ ಪಿ ಸ್ಟಾರ್ಟ್ ಮಾಡೋದೈತಿ, ಮಂತ್ಲಿ ನಂದು ಇನ್ಕಮ್ 1 ಲಕ್ಷ ರೂಪಾಯಿ ಐತಿ ಅಂತ ಹೇಳ್ದ. ಅದ ಕಾರಣ ನಾ ಫಸ್ಟ್ ಕ್ವಶನ್ ರಾಜುಗೆ ಏನು ಕೇಳಿನಂತಂದ್ರೆ ನಿಂದು ಖರ್ಚು ಎಷ್ಟು ಐತಿಪ್ಪ ಅಂತ ಕೇಳಿದ್ನಿ. ಅವಾಗ ರಾಜು ಅಂದ ನಂದು ಖರ್ಚು 60,000 ರೂಪಾಯಿ ಐತಿ. 1 ಲಕ್ಷನಾಗ 60,000 ನಂದು ತಿಂಗಳದ ಮಂತ್ಲಿ ಖರ್ಚು ಐತಿ, ಅಷ್ಟು ನಂದು ಎಕ್ಸ್ಪೆಂಡಿಚರ್ ಐತಿ ಅಂತ ಹೇಳ್ದ. ಅವಾಗ ನಾನು ಬರದ್ನಿ 1 ಲಕ್ಷ ಇನ್ಕಮ್ ಐತಿ ಅಂತಂದ್ರೆ ಒಂದು ಖರ್ಚು 60,000 ಐತಿ ಅಂತಂದ್ರೆ ಒಂದು ಸೇವಿಂಗ್ 40,000 ರೂಪಾಯಿ ಐತ್ರಿ. ತಿಂಗಳಕ್ಕೆ 40,000 ಸೇವಿಂಗ್ ಆಗ್ತೈತಿ ಒಂದು. ಅದ ಕಾರಣ ನಾ ರಾಜುಗೆ ಏನು ಕೇಳಿನಿ, 40,000 ರೂಪಾಯಿ ನಿನ್ನ ಕಡೆ ಉಳಿತಾವ, ನಿನ್ನ ಕಿಸೆನಾಗ ಉಳಿತಾವ. ಈ 40,000ನಾಗ ನಿನಗೆ ಎಷ್ಟು ರೊಕ್ಕ ಹೋದ್ರೂ ಪರವಾಗಿಲ್ಲ, ಅಥವಾ ಎಷ್ಟು ಅಮೌಂಟದ್ ನೀ ಕಮಿಟ್ಮೆಂಟ್ ನನಗೆ ಮಾಡ್ತಿ ಅಂತ ಹೇಳಪ್ಪ ಅಂತಾನೆ. ಅದ ಕಾರಣ ರಾಜು ಅಂದ 40,000 ಸೇವ್ ಆಗ್ತೈತೆ ಅಂತಂದ್ರೆ ನಾ 30,000 ಅದ್ರಾಗಿನ 30,000ನ ಹೋದ್ರೂ ಪರವಾಗಿಲ್ಲ, ಅಥವಾ ಅಷ್ಟು ಕಮಿಟ್ಮೆಂಟ್ ಮಾಡ್ತೇನೆ, ಅಷ್ಟು ನನಗೆ ಅಮೌಂಟ್ ಬಿದ್ದರೆ ಏನೋ ಆದ್ರೂ ನನಗೇನು ಹೆಚ್ಚು ಟೆನ್ಷನ್ ಇಲ್ಲ ಅಂತ ರಾಜು ಅಂತಾನೆ. ಅದರಿಂದ ನನ್ನ ಮನಿಗೆ ನನ್ನ ಫ್ಯಾಮಿಲಿಗೆ ಏನೂ ಕೆಟ್ಟ ಪರಿಣಾಮ ಬೀಳಂಗಿಲ್ಲ ಅಂತ ರಾಜು ಅಂತಾನೆ. ಅದ ಕಾರಣ ನಾ ಏನಂತೇನೆ, 30,000 40,000ನಾಗಿಂದ 30,000 ನೀ ಎಸ್ ಐ ಪಿ ಮಾಡ. ಈ 30,000 ನೀ ಮಳೆಗಾಲ ಬರಲಿ, ಚಳಿಗಾಲ ಬರಲಿ, ಬೇಸಿಗೆಗಾಲ ಬರಲಿ, ಗೌರ್ಮೆಂಟ್ ಚೇಂಜ್ ಆಗಲಿ, ಯುದ್ಧ ಆಗಲಿ, ಜಗತ್ತು ನಷ್ಟ ಆಗಲಿ, ಏನು ಬೇಕಾದಾದ್ರೂ ಈ 30,000 ಎಸ್ ಐ ಪಿ ನೀ ಕಂಟಿನ್ಯೂ ಇಡಬೇಕು. ಇದನ್ನು ನೀ ಯಾವಾಗನೂ ಮುಚ್ಚಬಾರ್ದ. ಯಾವಾಗನೂ ಇದನ್ನು 30,000 20,000 ಮಾಡೋನು, ಬೆಳತೈತಿ ಎಸ್ ಐ ಪಿನ ಬಂದ್ ಮಾಡೋನು, ಈ ಥರ ಮಾಡಬಾರ್ದ. ಇದೇನು 30,000 ಐತಿ, ಇದರಿಂದ ನಿನಗೆ ಏನೂ ನಷ್ಟ ಆಗಂಗಿಲ್ಲ ಅಂತ ನೀ ಆಲ್ರೆಡಿ ಮೊದಲೇ ಹೇಳಿ. ಅದ ಕಾರಣ 30,000 ನಾವು ಎಸ್ ಐ ಪಿ ಮಾಡೋನು. ಇದರಿಂದ ನಿನಗೂ ಅಂಜಿಕೆ ಆಗಂಗಿಲ್ಲ ಮತ್ತು ಮಾರ್ಕೆಟ್ ಕುಸಿದ್ರೂ ನೀ ಎಸ್ ಐ ಪಿಯನ್ನು ನಿಲ್ಲಿಸಂಗಿಲ್ಲ ಅಂತ ನಾ ರಾಜು ಅವ್ರಿಗೆ ಹೇಳ್ತೇನೆ. ಅದ ಕಾರಣ ಈ ಥರ ನೀವು ಯೋಚನೆ ಮಾಡ್ಬೇಕು. ನಿಮ್ದು ಇನ್ಕಮ್ ಎಷ್ಟೈತಿ, ನಿಮ್ದು ಸೇವಿಂಗ್ ಎಷ್ಟಾಗ್ತೈತಿ, ಆ ಸೇವಿಂಗ್ದಾಗಿಂದನೂ ಎಷ್ಟು ನಾ ಕಂಫರ್ಟೇಬಲ್ ಇದೇನಿ ಎಸ್ ಐ ಪಿ ಮಾಡೋಕ್ಕೆ. ಏನಾದ್ರೂ ನಾನು ಎಸ್ ಐ ಪಿ ನಿಲ್ಸಂಗಿಲ್ಲ, ನಂದು ಗೋಲ್ ಅಚೀವ್ ಆಗುತ್ತಕ್ಕ, ಅಥವಾ ನಂದು ಲಾಂಗ್ ಟರ್ಮ್ದು ಗೋಲ್ ಅಚೀವ್ ಆಗುತ್ತಕ್ಕ ಅಂತ ಏನಿರ್ತೈತೆ ಅಮೌಂಟ್ ಅಷ್ಟೇ ಎಸ್ ಐ ಪಿ ಮಾಡ್ಬೇಕು. ಸಾಲಾಗಿಲ್ಲ ತೊಗೊಂಡ್ರೆ ಎಸ್ ಐ ಪಿ ಮಾಡಬಾರ್ದು. ಇದು ನಿಮಗೆ ಎಲ್ಲ ಗುರ್ತ ಇರ್ಬೋದು. ಅದ ಕಾರಣ ಇಷ್ಟು ಅಮೌಂಟ್ ಏನು ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾ ಎಲ್ಲರದು ಮಾಡಕ್ಕೆ ಬರಂಗಿಲ್ಲ. ಅದ ಕಾರಣ ನಾ ಏನು ಹೇಳಿದ ವಿಧಾನ ಅದನ್ನು ಬಳಸಿ ನೀವು ನಿಮ್ದು ಎಸ್ ಐ ಪಿ ಅಮೌಂಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಎರಡನೇದು ಏನಂತಂದ್ರೆ ಎಷ್ಟು ಅವಧಿ ತನಕ ನಾವು ಎಸ್ ಐ ಪಿಯನ್ನು ಮಾಡ್ಬೇಕು. ಈಗ ಅಮೌಂಟ್ರಿಗೆ ಗುರ್ತಾತ್ ನಮಗೆ. ಈಗ ಎಷ್ಟು ಅವಧಿ ತನಕ, ಎಷ್ಟು ಸಮಯ ತನಕ ನಾವು ಎಸ್ ಐ ಪಿ ಮಾಡ್ಬೇಕು. ಎಲ್ಲರೂ ಲಾಂಗ್ ಟರ್ಮ್ ಅಂತ ಹೇಳ್ತಾರೆ, ಬಟ್ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಆಗಂಗಿಲ್ಲ. ಅದ ಕಾರಣ ಅವಧಿ ಎಷ್ಟಿರ್ಬೇಕಂತ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾವಾಗನು ಇಂಟೆಲಿಜೆಂಟ್ ಇನ್ವೆಸ್ಟರ್ ಒಬ್ಬ ಒಳ್ಳೆ ಎಸ್ ಐ ಪಿ ಇನ್ವೆಸ್ಟರ್ ಅಥವಾ ಇದೇನು ಸರಿಯಾದ ರೀತಿಯ ವಿಧಾನ ಐತೆ ಎಸ್ ಐ ಪಿದ ಅತ್ರ ನಾವು ಎಷ್ಟು ಟೈಮ್ ಪೀರಿಯಡ್ ತನಕ ಎಸ್ ಐ ಪಿ ಮಾಡ್ಬೇಕಂತ ಇಲ್ಲ. ಅತ್ರಾಗ ನಾವೇನು ನೋಡ್ತೇವೆ ಅಂತಂದ್ರೆ ಯಾವ ಗೋಲ್ ಸಂಬಂಧ ಎಸ್ ಐ ಪಿ ಮಾಡ್ಬೇಕಂತ ನಾವು ನೋಡ್ತೇವೆ. ಸಮಯ ನೋಡಂಗಿಲ್ಲ, ಗೋಲನ್ನು ನೋಡ್ತೇವೆ.
ಇದನ್ನು ನಾನು ಒಂದು ಉದಾಹರಣೆಯಲ್ಲಿ ತಿಳ್ಕೊಳ್ಳೋನು ಸರಳವಾಗಿ, ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತೈತಿ. ನೋಡ್ರಿ, ರಾಜು ಅವ್ರದನ್ನ 4 ಕನಸಿದಾವ್ರಿ ಅವ್ರ ಜೀವನ್ದಾಗ. ಈ 4 ಕನಸನ್ನ ಅವ್ರಿಗೆ ಅಚೀವ್ ಮಾಡೋದೈತಿ. 1ನೇ ಕನಸು ಅವ್ರ ಮಕ್ಕಳ ಎಜುಕೇಶನ್. ಆ ಮಕ್ಕಳ ಎಜುಕೇಶನ್ 10 ವರ್ಷಲೇ ಬರೋದೈತ್ರಿ. ಇನ್ನ ಸಣ್ಣವ್ರಿದ್ದಾರ, 10 ವರ್ಷಲೇ ಅವ್ರ ಡಿಗ್ರಿ ಹೋಗೋರಿದ್ದಾರಂತ್ರಿ. ಅವ್ರ ಮಕ್ಕಳನ್ನ ಮತ್ತು ಅವ್ರ ಮಕ್ಕಳಿಗೂ ಡಾಕ್ಟರ್ ಆಗೋದೈತಂತ. ಅದ ಕಾರಣ ಅದಕ್ಕೆ ಹಣ ಭಾಳ ಬೇಕಾಗ್ತೈತಿ. ಅದ ಕಾರಣ ಆ ಹಣವನ್ನ ಗೋಳೆ ಮಾಡೋ ಸಂಬಂಧ, ಹಣವನ್ನ ಕೂಡ್ಸೋ ಸಂಬಂಧ ಅವ್ರಿಗೆ ಒಂದು ಗೋಲ್ ಐತಿ, SIP ಮಾಡೋ ಗೋಲ್ ಐತಿ. ಅದ ಕಾರಣ ಆ ಥರ ನೀವು ಗೋಲನ್ನು ನೀವು ಸೆಟ್ ಮಾಡ್ಬೇಕು. ನಿಮ್ಮ ಏನು ಗೋಲ್ ಇದ್ದಾವ ಆ ಪ್ರಕಾರ ನಾವು SIP ಮಾಡ್ತೇವೆ. ರಾಜು ಅವ್ರ ಮಕ್ಕಳ ಶಿಕ್ಷಣ 10 ವರ್ಷಲೇ ಬರೋದೈತಿ. ಅದ ಕಾರಣ ಡಾಕ್ಟರ್ಗೆ ರೊಕ್ಕ ಬೇಕಾ. ಆ ಅಮೌಂಟ್ ಈಗ ಸದ್ಯ ಡಾಕ್ಟರ್ ಕಲಿಬೇಕಂದ್ರೆ ಅನುಮಾನ ತೊಗೊಂಡೇನಿ, ಇಷ್ಟೇ ಇರ್ತೈತೆ ಅಂತ ಗುರ್ತಿಲ್ಲ, ಅದು ಡಾಕ್ಟರ್ಗೊಳಗನ ಗುರ್ತ್ರಿ. ಆದ್ರೂ 10 ಲಕ್ಷ ರೂಪಾಯಿ ಬೇಕಂತ ನಾ ಇಟ್ಕೊಂಡೇನಿ. ಮತ್ತು 2ನೇದು ರಾಜು ಅವ್ರಿಗೆ ಮನಿನೂ ಕಟ್ಟೋದೈತಂತ್ರಿ. ಅದು 6 ವರ್ಷನೇ ಕಟ್ಬೇಕಂತ ಅವ್ರದ್ದು ಗೋಲ್ ಐತಿ. ಅದಕ್ಕೂ 50 ಲಕ್ಷ ಬೇಕಂತ ರಾಜು ಅವ್ರಿಗೆ ಐತ್ರಿ ಆಸೆ. ಮತ್ತು 3ನೇದು ಗೋಲ್ ಕಾರನ್ನು ತೊಗೊಳೋದೈತಿ 5 ವರ್ಷನ್ಯಾಗ. ಆ ಕಾರದ ಈ ಕರೆಂಟ್ ಪ್ರೈಸ್ 14 ಲಕ್ಷ ರೂಪಾಯಿ ಐತ್ರಿ. ಮತ್ತು 4ನೇದು ವಯಸ್ಸಾಗನ, ಪಾಪ ರಾಜು ಅವ್ರಿಗೆ ವಯಸ್ಸಾಗನ ರಿಟೈರ್ಡ್ ಏನಾಗ್ತಾರ, ಅವಾಗ ಹಣ ಬೇಕಾಗ್ತಿಲ್ಲ ರೀ. ಅದ ಕಾರಣ 20 ವರ್ಷಲೇ ರಾಜು ಅವ್ರೂ ರಿಟೈರ್ಡ್ ಆಗ್ತಾರ, ವಯಸ್ಸಾಗ್ತೈತಿ. ಅದ ಕಾರಣ ಅವ್ರಿಗೆ ಆ ಟೈಮ್ನಾಗೂ 30 ಲಕ್ಷ ರೂಪಾಯಿ ಬೇಕಂತ. ಇವೆಲ್ಲ ಗೋಲ್ ಐತ್ರಿ ರಾಜು ಅವ್ರದ್ದು. ಅದ ಕಾರಣ ನಿಮ್ಮನ್ನು ಏನೇನು ಗೋಲ್ ಇದಾವೆ ಈ ಥರ ಬರ್ಕೋರಿ. ಏನು ಗೋಲ್ ಐತಿ, ಎಷ್ಟು ವರ್ಷನಾಗ ಆ ಗೋಲ್ನ ಅಚೀವ್ ಮಾಡ್ಬೇಕು, ಅದ್ರದ್ದು ಕರೆಂಟ್ ವ್ಯಾಲ್ಯೂ ಎಷ್ಟು ರೂಪಾಯಿದೈತಿ ಅಂತ ಬರ್ಕೋಬೇಕು. ಆಮ್ಯಾಗ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಒಂದು ಉದಾಹರಣೆಯಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ರಾಜು ಅವ್ರದ ಏನು ಮಕ್ಕಳ ಶಿಕ್ಷಣ ಇತ್ತು, 10 ಲಕ್ಷ ಬೇಕಾ ಡಾಕ್ಟರ್ ಆಗಕ್ಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಡಾಕ್ಟರ್ ಆಗಕ್ಕೆ ಈಗ 10 ಲಕ್ಷ ರೂಪಾಯಿ ಬೇಕು ಈ ಕರೆಂಟ್. ಬಟ್ ಅದು ಅವ್ರ ಮಕ್ಕಳು 10 ವರ್ಷ ಬಿಟ್ಟು ಕಲವರಿದ್ದಾರೆ. ಅದ ಕಾರಣ 10 ವರ್ಷಕ್ಕೆ ನಾವು ಇನ್ಫ್ಲೇಷನನ್ನು ಅಡ್ಜಸ್ಟ್ ಮಾಡಿ ಎಷ್ಟು ರೂಪಾಯಿ ಆಗ್ತಾವಂತ ಫಸ್ಟ್ ತಿಳ್ಕೊಬೇಕು. ಈಗ 10 ಲಕ್ಷ ರೂಪಾಯಿ ಡಾಕ್ಟರ್ ಆಗ್ಬೇಕಂತ ಐತಂತಂದ್ರೆ ಅದು 10 ವರ್ಷ ಬಿಟ್ಟು 10 ಲಕ್ಷ ಇರಂಗಿಲ್ರಿ. ಡಾಕ್ಟರ್ ಕಲ್ಯಾಗ ರೊಕ್ಕ ಹೆಚ್ಚಾಗಿರ್ತೈತಿ ಇನ್ಫ್ಲೇಷನ್ಲಿ, ಹಣ ದುಬ್ಬರಲ್ಲಿ. ಅದ ಕಾರಣ ಫ್ಯೂಚರ್ನಾಗ ಹತ್ರದ ಎಷ್ಟು ರೊಕ್ಕ ಇರ್ಬೋದು ಅಂತ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಇನ್ನು ಸಾಮಾನ್ಯವಾಗಿ ಸೆಬಿ ಏನೈತಿ ಅವ್ರದ್ದನ್ನ ಕ್ಯಾಲ್ಕುಲೇಟರ್ ತೆಗ್ದೇನಿ. ನೀವು ಗೂಗಲ್ನಾಗ ಹೋಗಿ ಸರ್ಚ್ ಮಾಡ್ಬೋದು ಇನ್ಫ್ಲೇಷನ್ ಕ್ಯಾಲ್ಕುಲೇಟರ್ ಅಂತ. ಈ ಕ್ಯಾಲ್ಕುಲೇಟರ್ನಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಇಲ್ಲಿ ಅಮೌಂಟ್ ಬರೆಯೋದ, ಕರೆಂಟ್ ಇವತ್ತು ಎಷ್ಟು ಐತೆ ಅದ್ರ ಬೆಲೆ ಅಂತ. ಇದು ಡಾಕ್ಟರ್ ಕಲ್ಯಾಕ್ ಈಗ ಸದ್ಯ ಬೆಲೆ 10 ಲಕ್ಷ ರೂಪಾಯಿ ಐತಿ. ಅದ ಕಾರಣ 10 ಲಕ್ಷ ಬರಿತೇನೆ. 10 ಲಕ್ಷ ಬರದ್ನಿ. ಆ್ಯನ್ಯುವಲಿ ಹತ್ರದ ಇನ್ಫ್ಲೇಷನ್ 5% ಹಿಡಿತೇನೆ. ಆ್ಯನ್ಯುವಲಿ 5% ಗ್ರೋ ಆಗ್ತೈತೆ ಅಂತ ಹಿಡ್ಕೊಳ್ಳೋಣ. ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು, ಆದ್ರೂ 5% ಹಿಡಿದ್ನಿ. ಟೈಮ್ ಪೀರಿಯಡ್ 30 ವರ್ಷ ಐತಿ, ಇದನ್ನು 10 ವರ್ಷ ಮಾಡೋಣ. ನೋಡ್ಬೋದಾ, ಈಗೇನು 10 ಲಕ್ಷ ರೂಪಾಯಿ ಡಾಕ್ಟರ್ ಕಲ್ಯಾಕ್ ಅಮೌಂಟ್ ಬೇಕಾ, ಅದು ನಮಗೆ 10 ವರ್ಷ ಬಿಟ್ಟು 16,29,000 ರೂಪಾಯಿ ಬೇಕಾಗ್ತೈತ್ರಿ. ಅದ ಕಾರಣ ನಮ್ಮ ಕಡೆ 10 ವರ್ಷ ಬಿಟ್ಟು 16,29,000 ಇದ್ರೆ ನಮ್ಮ ಮಕ್ಕಳ ಆರಾಮ್, ಏನೂ ಟೆನ್ಷನ್ ಇಲ್ದ, ಎಜುಕೇಷನ್ ಲೋನ್ ಇಲ್ದ ಡಾಕ್ಟರ್ ಕಲಿಬೋದ. ಅದ ಕಾರಣ ಈಗೇನು ಮಾಡೋದಂತಂದ್ರೆ ಮತ್ತೊಂದು ಕ್ಯಾಲ್ಕುಲೇಟರ್ ಓಪನ್ ಮಾಡೋದ. ಅದ್ರದ್ದು ಹೆಸರು ಏನಂತಂದ್ರೆ SIP ಗೋಲ್ ಕ್ಯಾಲ್ಕುಲೇಟರ್ ಅಥವಾ ಗೋಲ್ SIP ಕ್ಯಾಲ್ಕುಲೇಟರ್. ಇದು ಸಬ್ಬಿದವ್ರದ್ದು ಐತಿ, ನೀವು ಗೂಗಲ್ನಾಗ ಹೋಗಿ ಸರ್ಚ್ ಮಾಡ್ಬೋದಾ. ಇಲ್ಲಿ ಏನು ಮಾಡೋದಂತಂದ್ರೆ ಇಲ್ಲಿ ಎಷ್ಟು ಅಮೌಂಟ್ ಬೇಕಾಗಿದ್ದು ರೀ ಇನ್ಫ್ಲೇಷನ್ ಆಗಾನ 16,30,000 ಹಿಡಿದು ಬಿಡೋನು ರೌಂಡ್ ಫಿಗರ್, ಅಥವಾ 16,50,000 ಇಡೋನು. ಯಾಕಂತಂದ್ರೆ ಮತ್ತೆ ಟ್ಯಾಕ್ಸ್ ಅದು ಕಟ್ ಆಗ್ತೈತಿ. 12% ಲಾಂಗ್ ಟರ್ಮ್ ಕ್ಯಾಪಿಟಲ್ ಟ್ಯಾಕ್ಸ್ ಐತಿ. ಅದ ಕಾರಣ ಇದು ನಿಮ್ದು ತಲೆಗಿರ್ಬೇಕು. ಅದ ಕಾರಣ ಇಲ್ಲಿ ನಾವು 16,50,000 ರೂಪಾಯಿ ಬರೆಯೋನು SIP ಗೋಲ್ ಕ್ಯಾಲ್ಕುಲೇಟರ್ನಾಗ. ನೋಡ್ಬೋದು 16,50,000 ಐತಿ. 10 ವರ್ಷನಾಗ ನಮಗೆ ಬೇಕಾ. ಆ್ಯನ್ಯುವಲ್ ರಿಟರ್ನ್ 14% ಇಡೋನು. ಯಾಕಂತಂದ್ರೆ ಆಲ್ರೆಡಿ ನಾ ಹೇಳಿ ನಿಫ್ಟಿ 20 ವರ್ಷನಾಗ ಇತಿಹಾಸ ತೆಗೆದು ನೋಡ್ರಿ 14-15% ಕೊಟ್ಟೈತೆ. ಫ್ಯೂಚರ್ನಾಗೂ ಅದೇ ಥರ ಕೊಡ್ತೈತೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ಅದೊಂದು ಅನುಮಾನ. ಅದೇ ಕಾರಣ 14% ಇಡೋನು. ನೋಡ್ಬೋದಾ, 14% ನಿಫ್ಟಿ ರಿಟರ್ನ್ ಕೊಟ್ಟಿತ್ತ, ಅಥವಾ ನೀವು ಯಾವ ಫಂಡ್ನಾಗ ಇನ್ವೆಸ್ಟ್ ಮಾಡಿರಿ ಆ ಫಂಡ್ ರಿಟರ್ನ್ ಕೊಟ್ಟಿತ್ತ. 10 ವರ್ಷನಾಗ ನಿಮಗೇನ್ರಿ 16,50,000 ಬೇಕಾದ್ರೆ ನೀವು ಮಂತ್ಲಿ ಎಷ್ಟು ರೂಪಾಯಿದು SIP ಮಾಡ್ಬೇಕಂತ ಇಲ್ಲಿ ಹೇಳ್ಬಿಡ್ತೈತಿ. ನೋಡ್ಬೋದು, ನೀವು ಮಂತ್ಲಿ SIP ಅಮೌಂಟ್ 6,368 ರೂಪಾಯಿ ಮಾಡ್ಬೇಕು. ಈಗಿಂದ ನೀವು 6,368 ರೂಪಾಯಿದ SIP ಏನ್ರಿ ಮಾಡಿರಿ, ಅದು ನಿಫ್ಟಿ 50ನಾಗ ಮಾಡಿರಿ ಅಂತಂದ್ರೆ 14% ರಿಟರ್ನ್ ಸಿಕ್ಕರೆ 10 ವರ್ಷ ಬಿಟ್ಟು ನಿಮ್ಮ ಕಡೆ 16,50,000 ರೂಪಾಯಿ ಇರ್ತೈತಿ. ಅದು 16,50,000 ರೂಪಾಯಿದ್ಲೆ ನೀವು ಹುಡುಗರ್ದ ಎಜುಕೇಷನ್ ಅನ್ನ ಕಂಪ್ಲೀಟ್ ಮಾಡ್ಬೋದ. ಅದ ಕಾರಣ ಇವೇನು ಮನಿ ಕಟ್ಟೋದೈತಿ, ಕಾರ್ದೈತಿ, ವಯಸ್ಸಾಗನ ಏನು ಹಣ ಬೇಕಾಗ್ಯಾವ ರಾಜು ಅವ್ರಿಗೆ, ಅದು ಕ್ಯಾಲ್ಕುಲೇಷನ್ ನೀವು ಮಾಡ್ರಿ. ಈ ಥರ ನಾವು ಗೋಲನ್ನು ನೋಡಿ SIPಯನ್ನು ಮಾಡ್ತೇವೆ. ಇದ್ರ ಬಗ್ಗೆನೂ ನಿಮಗೆ ಗೊತ್ತಿರ್ಬೋದು. ಅದ ಕಾರಣ ನಾವು ಯಾವಾಗೂ ಅವಧಿಯನ್ನು ನೋಡಿ SIPಯನ್ನು ಮಾಡಂಗಿಲ್ಲ. ಗೋಲನ್ನು ನೋಡಿ, ಏನು ಗೋಲ್ ಇರ್ತೈತಿ ಆ ಗೋಲನ್ನು ನೋಡಿ ನಾವು SIPಯನ್ನು ಮಾಡ್ತೇವೆ, ಅಥವಾ SIPದ ಅವಧಿಯನ್ನು ನೋಡ್ತೇವೆ ಅಂತ ನಾವು ಅನ್ಬೋದು. ಮತ್ತೊಂದು ನೆಕ್ಸ್ಟ್ ತಲೆಗೆ ಏನು ಬರ್ತೈತೆ ಅಂತಂದ್ರೆ ಕ್ವಶನ್, ಇಲ್ಲಿ SIP ಗೋಲ್ ಕ್ಯಾಲ್ಕುಲೇಟರ್ನಾಗ 6,338 ರೂಪಾಯಿ ಏನು ಬೇಕಾ ನಮಗೆ ಹುಡುಗರ್ದು ಎಜುಕೇಷನ್ ಸಂಬಂಧ. ಅವಾಗ ನಿಮ್ಮ ಕಡೆ 6,368 ರೂಪಾಯಿ ಇಲ್ಲ, ಅಷ್ಟು ಕಮಿಟ್ ಮಾಡೋಕೆ ಹಣ ಇಲ್ಲ.
ಅದಕ್ಕಿಂತನೂ ಕಡಿಮೆ ಬರೀ 5,000 ಇದಾವಂತ ನಿಮ್ಮ ತಲೆಯಾಗ ಕ್ವಶನ್ ಇರ್ತೈತಿ. ಅವಾಗ ಏನು ಮಾಡ್ಬೇಕಂತ ಎಲ್ಲರದು ತಲೆಯಾಗ ಕ್ವಶನ್ ಬರ್ತೈತಿ. ಅಲ್ಲೇ ಬರೋದ್ರಿ ಸ್ಟೆಪ್ ಅಪ್, SIP ಸ್ಟೆಪ್ ಅಪ್. SIP ಸ್ಟೆಪ್ ಅಪ್ ಅಂತಂದ್ರೆ ವರ್ಷ ಏನು ನೀವು SIP ಮಾಡಿರ್ತೀರಿ, ಎಕ್ಸಾಂಪಲ್ ಈಗ 5,000 SIP ಮಾಡಿರಿ ಅಂತಂದ್ರೆ 10% ಸ್ಟೆಪ್ ಅಪ್ ಇಟ್ರಿ ಅಂತಂದ್ರೆ ಮುಂದಿನ ವರ್ಷ ಅದು 10% ಇರ್ತೈತಿ ನಿಮ್ಮ SIP ಅಮೌಂಟ್. ಅಷ್ಟು ತನಕ ಒಂದು ವರ್ಷನಾಗ ನಿಮ್ದು ಪೇಮೆಂಟನ್ನು ಇರ್ತೈತಿ. ಅದ ಕಾರಣ ಈ ಥರ ನೀವು SIP ಸ್ಟೆಪ್ ಅಪ್ ಏನೈತಿ ವಿಧಾನ ಅದನ್ನು ಬಳಸಿ ನೀವು ನಿಮ್ದು ಗೋಲನ್ನು ಅಚೀವ್ ಮಾಡ್ಬೋದು ಅಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಮತ್ತೊಂದು SIP ಸ್ಟೆಪ್ ಅಪ್ ಮತ್ತೊಂದು ಉದಾಹರಣೆ ನಾವು ತಿಳ್ಕೊಬೇಕಂತಂದ್ರೆ ನೋಡ್ಬೋದು, ನೀವು 20 ವರ್ಷ ನಂತರ ಸಾಮಾನ್ಯ SIP ಏನು ಮಾಡಿರ್ತೀರಿ ಅದಕ್ಕಿಂತನೂ ಸ್ಟೆಪ್ ಅಪ್ SIP ನಿಮಗೆ ಹಣ 2 ಪಟ್ಟು ಮಾಡಿಕೊಡ್ತೈತಂತನೂ ಎಕ್ಸ್ಪರ್ಟ್ಗಳು ನಮಗೆ ಇಲ್ಲಿ ತಿಳಿಸಿದಾರ. ಈ ಪವರ್ SIP ಸ್ಟೆಪ್ ಅಪ್ ಅದನ್ನು ಐತಂತ ನಮಗೆ ಗುರ್ತಾಗ್ತೈತಿ. ಮತ್ತೊಂದು ಏನಂತಂದ್ರೆ ಸರಿಯಾದ ಫಂಡ್ ಅನ್ನ ನೀವು ಆಯ್ಕೆ ಮಾಡ್ಬೇಕಾ. ಸರಿಯಾದ ಫಂಡ್ ಆಯ್ಕೆ ಮಾಡೋದಂತಂದ್ರ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್ ಅಂತ ಈ ತರ ಮ್ಯೂಚುವಲ್ ಫಂಡ್ಗಳು ಇರ್ತಾವ. ಈಗ ಲಾರ್ಜ್ ಕ್ಯಾಪ್ ಏನಿರ್ತೈತಿ ಅದ ಸ್ಥಿರವಾಗಿ ರಿಟರ್ನ್ ಕೊಡ್ತೈತಿ ಮತ್ತ ಸೇಫ್ ಇರ್ತೈತಿ. ಸ್ಥಿರವಾಗಿ ರಿಟರ್ನ್ ಕೊಡ್ತೈತಿ ಅಂತಂದ್ರ ನಿಮಗ ಅಷ್ಟ ಫಿಕ್ಸ್ ಅಂತ ಇರಂಗಿಲ್ಲ, ಮಾರುಕಟ್ಟೆ ಯಾವಾಗನ್ನು ಫಿಕ್ಸ್ ರಿಟರ್ನ್ ಕೊಡಂಗಿಲ್ಲ, ಇದು ನಿಮ್ಗೆ ಗೊತ್ತಿರ್ಬೇಕ. ಖರೆ ರಿಸ್ಕ್ ಕಮ್ಮಿ ಇರ್ತೈತಿ ಅಂತ ಎಕ್ಸ್ಪರ್ಟ್ಗಳು ನಮ್ಗೆ ಹೇಳ್ತಾರ ಮತ್ತೆ ಇತಿಹಾಸ ಹೇಳ್ತೈತಿ. ಎರಡನೇದ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ರಿಸ್ಕ್ ಭಾಳ ಇರ್ತೈತಿ ಮತ್ತೆ ರಿಟರ್ನ್ ಅನ್ನು ಭಾಳ ಇರ್ತೈತಿ ಅಂತ ನಾವು ಅನ್ಬೋದ. ಮತ್ತ ಫ್ಲೆಕ್ಸಿ ಕ್ಯಾಬ್ ಅಂತಂದ್ರ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅನ್ನ ಎಲ್ಲಿ ಗ್ರೋತ್ ಕಾಣ್ತೈತಿ ಅಲ್ಲಿ ಹೂಡಿಕೆ ಮಾಡ್ತಾನ. ಅದ ಕಾರಣ ನೀವು ಯಾವ ಫಂಡ್ ನಿಮಗೆ ಸೂಟ್ ಆಗ್ತೈತೆ ಅಂತ ನೀವು ನೋಡ್ಬೇಕ. ಮತ್ತು ಲಾಸ್ಟ್ ಪಾಯಿಂಟ್ SIP ಮಾಡೋ ಸರಿಯಾದ ವಿಧಾನದಾಗ ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ಚಾಯ್ಸ್ ಡೈರೆಕ್ಟ್ ಪ್ಲಾನ್. ಡೈರೆಕ್ಟ್ ಪ್ಲಾನ್ ಮಾತ್ರ ಬಳಸಿ ಅಂತಲೂ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ನೀವು ನೋಡಿರ್ಬೋದು ಇವ್ರು ಮ್ಯೂಚುವಲ್ ಫಂಡ್ ಏಜೆಂಟ್ಗಳು ಬರ್ತಾರೆ, ಅದು SIP ಬೆಸ್ಟ್, SIP ಬೆಸ್ಟ್ ಅಂತ. ಅವ್ರ ರೆಗ್ಯುಲರ್ ಪ್ಲಾನ್ ಇದ್ದ ಮ್ಯೂಚುವಲ್ ಫಂಡನ್ನು ನಿಮ್ಮ ಕಡೆ ಮಾಡಿಸ್ತಾರ. ಅದರಿಂದ ಅವ್ರಿಗೆ ಕಮಿಷನ್ ಹೋಗ್ತೈತಿ. ಅದೇ ಕಾರಣ ನೀವು ಡೈರೆಕ್ಟ್ ಜೀರೋದಾಗ ಗ್ರೋ ಇಂಥವೇನು ಎಂಜಲ್ ಒನ್ ಅದಿರ್ತಾವ ಆ ಆ್ಯಪ್ದಿಂದ ಡೈರೆಕ್ಟ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡಿ ಮ್ಯೂಚುವಲ್ ಫಂಡ್ನ ಹೂಡಿಕೆ ಮಾಡ್ರಿ. ಅದರಿಂದ ಎಕ್ಸ್ಟ್ರಾ ನೀವು 1-1.5% ಕಮಿಷನ್ ಅನ್ನ ಉಳಿಸ್ಬೋದ. ಈಗ ನಿಮಗೆ ಕಮ್ಮಿ ಅನ್ನಿಸ್ತಿರ್ಬೋದ, ಬಟ್ ಕೋಟ್ಯಾಂತರ ರೂಪಾಯಿಗ 1-1.5% ಭಾಳ ಅಮೌಂಟ್ ಆಗ್ತೈತಿ. ಅದ ಕಾರಣ ಯಾವಾಗನು ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡೋದಿದ್ರೂ ಡೈರೆಕ್ಟ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡ್ರಿ ಅಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಓವರ್ ಆಲ್ ವೀಕ್ಷಕರೇ ಇದೈತ ಈ ವಿಡಿಯೋನಾಗ ನಿಮಗೆ ಡೀಟೇಲ್ದಾಗ ಗುರ್ತ ಇರ್ಬೋದ ಯಾಕೆ SIP ಅನ್ನ ಮಾಡ್ಬೇಕಾ ಮತ್ತು SIP ಮಾಡ್ರೂ ಯಾವ ಥರ ನಾವು ಸರಿಯಾದ ವಿಧಾನದಲ್ಲಿ SIP ಮಾಡ್ಬೇಕಂತನೂ ಡೀಟೇಲ್ದಾಗ ತಿಳಿಸೀನಿ. ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸ್ಟೋಗಿ ಲೈಕ್ ಮಾಡಿರಿ. ಇದೇ ಥರ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ ಎಲ್ಲ ಸರಳವಾಗಿ ನಾ ಮಾಹಿತಿಗಳನ್ನು ಈ ಚಾನಲ್ ಮ್ಯಾಗ ಕೊಡ್ತಿರ್ತೇನೆ. ಅದ ಕಾರಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಏನು ಕಮೆಂಟ್ ಮಾಡೋದು ತಿಳಿಲಿಲ್ಲ ಅಂದ್ರೆ ಥ್ಯಾಂಕ್ ಯು ರೀ ಅಂತ ಮಾಡಿರಿ. ಮತ್ತು ವಿಡಿಯೋಗೆ ಲೈಕ್ ಮಾಡಿರ್ತಾಯಿದ್ರೆ ಲೈಕ್ ಮಾಡಿರಿ. ಇದೈತಿ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೀನಿ. ಇದೇ ಥರ ಮತ್ತು ನಾಳೆ ವಿಡಿಯೋನಾಗ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.